ಅಂಕೋಲಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕ ಅರಣ್ಯ ಇಲಾಖೆಯಿಂದ ಪ್ರವಾಸಿಗರಿಗೆ ವಿಶ್ರಮಿಸಲು ನೂತನವಾಗಿ ವಸುದೆಯ ಹಸಿರೇ ಉಸಿರು ಎಂಬ ಘೋಷವಾಕ್ಯದೊಂದಿಗೆ ಕೊಡ್ಲಗದ್ದೆ ಫಾರೆಸ್ಟ್ ಕ್ಯಾಂಪ್ ಬಳಿ ನಿರ್ಮಿಸಿದ್ದ ಆಕ್ಸಿಜನ್ ಬಂಕ್ ಅನ್ನು ಕಾರವಾರ ವಿಭಾಗದ ಅರಣ್ಯ ಉಪಸಂರಕ್ಷಣಾಧಿಕಾರಿ ರವಿಶಂಕರ್ ಉದ್ಘಾಟಿಸಿ ಮಾತನಾಡಿದರು. ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ತ್ಯಜಿಸಬೇಕಿದೆ. ಬೇಸಿಗೆ ಆರಂಭವಾಗುತ್ತಿದ್ದು ಬೆಂಕಿಯಿಂದ ಅರಣ್ಯವನ್ನ ರಕ್ಷಿಸುವ ಜಾಗೃತಿ ಜನರಿಂದಲೇ ಆಗಬೇಕಿದೆ. ಆಕ್ಸಿಜನ್ ಬಂಕ್ ಒಂದು ಉತ್ತಮವಾದ ಪರಿಕಲ್ಪನೆ. ಮುಂದಿನ ದಿನದಲ್ಲಿ ಶುದ್ಧ ಕುಡಿಯುವ ನೀರು, ಶೌಚಾಲಯವನ್ನ ಗ್ರಾಮ ಪಂಚಾಯಿತಿ, ಗ್ರಾಮ ಅರಣ್ಯ ಸಮಿತಿ, ಅರಣ್ಯ ಇಲಾಖೆಗಳ ಸಹಕಾರದೊಂದಿಗೆ ನಿರ್ಮಿಸಿಕೊಡಲಾಗುವುದು ಎಂದು ಹೇಳಿದರು. ಬಳಿಕ ವರ್ಷ ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿ ಖಾದಿ ಕೈಚೀಲವನ್ನ ಜನರಿಗೆ ಸಾಂಕೇತಿಕವಾಗಿ ನೀಡುವ ಮೂಲಕ ಪ್ಲಾಸ್ಟಿಕ್ ಬಳಕೆ ತ್ಯಜಿಸುವಂತೆ ಕರೆ ನೀಡಿದರು. ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಹಾಗೂ ವಾಹನಗಳಿಗೆ ಇದು ಅತ್ಯಂತ ಅಮೂಲ್ಯವಾಗಿರ್ತದೆ. ಯಾಕಂತಂದ್ರೆ ನಾನು ಅಲ್ಲಿ ಹಿಂದೆ ಮಯಾಣ ಹತ್ರ ಒಂದು ಆಕ್ಸಿಜನ್ ಬ್ಯಾಂಕ್ ನೋಡಿದ್ರು. ಅಲ್ಲಿ ಆಕ್ಸಿಜನ್ ಬ್ಯಾಂಕ್ ನಿರ್ಮಾಣಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಅಂದಾಗ ಇಲ್ಲಿ ತಾವೇನು ರಸ್ತೆ ಬದಿಯಲ್ಲಿ ಸಿಕ್ಕಾಬಟ್ಟೆ ಪ್ಲಾಸ್ಟಿಕ್ ಗಳು ಬಿದ್ದಿರ್ತದಲ್ಲ, ಅದೇ ತರ ಅಲ್ಲೂ ಸುಮಾರು ಒಂದು 1 ಕಿಲೋಮೀಟರ್ ವರೆಗೆ ಯಾಣ ಕ್ರಾಸ್ ಇಂದ ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಆಲ್ಮೋಸ್ಟ್ 2 ಕಿಲೋಮೀಟರ್. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ವಲಯ ಅರಣ್ಯಾಧಿಕಾರಿಗಳಾದ ಎಸ್ಆರ್ ನಾಯ್ಕ್, ಲೋಕೇಶ್ ಪಾಟಣ್ಕರ್, ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂವ್ಕರ್, ಡೊಂಗ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನೋದ್ ಭಟ್, ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮೀಜಾ ಸೈಯದ್ ಮಾತನಾಡಿದ್ರು. ಪ್ಲಾಸ್ಟಿಕ್ ನಮ್ಗೆ ಬರ್ತಿದ್ವಿ. ಅದಕ್ಕೆ ನಮ್ಗೆ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇಂಥ ಒಂದು ಸ್ಥಳಗಳಲ್ಲಿ ಒಂದು ಊಟ ಮಾಡ್ಲಿಕ್ಕೆ, ತಂಗಲಿಕ್ಕೆ ಅಥವಾ ಸ್ವಲ್ಪ ವಿರಮಿಸಿ ಮುಂದೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಇಂಥ ಒಂದು ಸ್ಥಳವನ್ನು ನಾವು ಯಾಕೆ ಉಪಯೋಗಿಸ್ಕೊಳ್ಬಾರ್ದು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟಾಗ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲೇ ಒಂದು ಆಕ್ಸಿಜನ್ ಬಂಕ್ ಅಂತ ಹೇಳಿ ಮಾಡುವ ಒಂದು ವಿರಮಿಸುವ ತಾಣ ಆದ್ರೆ ಇಲ್ಲೇ ಕೂತು ಊಟ ಮಾಡಿ, ಆನಂತರ ಈ ಡಸ್ಟ್ ಬಿನ್ ಗಳಿದ್ರೆ ಅಲ್ಲೇ ನಾವು ಎಸ್ದು ಹೋಗ್ಲಿಕ್ಕೆ ಒಂದು ಅನುಕೂಲವಾದಂತ ಒಂದು ಸ್ಥಳ ಒಂದು ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ಇಲ್ಲಿ ಒಂದು ನಮ್ಮಲ್ಲಿ ಸಿಗುವಂತ ಎಲ್ಲ ವೇಸ್ಟ್ ಒಂದು ಜಲಬಡ್ಡಿಗಳಿರ್ಬೋದು ಅದನ್ನೆಲ್ಲ ಉಪಯೋಗಿಸಿಕೊಂಡು ಹೊಳೆ ಕಲ್ಲುಗಳಾಗಿರ್ಬೋದು, ಉಸ್ಕಾಗಿರ್ಬೋದು ಎಲ್ಲ ಮಕ್ಕಳಿಗೆ ಅಥವಾ ಇಲ್ಲಿ ಒಂದು ವಿರಮಿಸುವವರಿಗೆ ಒಂದು ತಾಣವಾಗಿ ನಿರ್ಮಿಸುವ ಅಂತಕ್ಕಂಥ ವಿಚಾರ ಮಾಡಿದಾಗ ನಮ್ಮೆಲ್ಲ ಸಿಬ್ಬಂದಿಗಳು ಇದಕ್ಕೆ ಒತ್ತಿ ಇಂಥ ಒಂದು ಸುಂದರವಾಗಿರುವಂತ ಅಂದ್ರೆ ನಮ್ಮ ಕೈಲಾದದ್ದು ಎಷ್ಟು ಅಷ್ಟು ಪ್ರಮಾಣದಲ್ಲೇ ನಾವು ಇಲ್ಲಿ ಮಾಡಿರ್ತೀವಿ. ಡಸ್ಟ್ ಬಿನ್ಗಳನ್ನು ರಸ್ತೆ ಬದಿಯಲ್ಲಿ ಸುಮಾರು ಒಂದು 100 ಮೀಟರ್ಗೆ ಒಂದು 3 ಡಸ್ಟ್ ಬಿನ್ಗಳನ್ನು ಇಟ್ಟಿದ್ದೀವಿ. ಏನು ಅಂತ ಕೇಳಿದ್ರೆ ಅರಣ್ಯಕ್ಕೆ ಬೆಂಕಿ ಬೀಳಬಾರದು, ಅದನ್ನು ರಕ್ಷಿಸಬೇಕು. ಹೊಸ ಹೊಸ ಗಿಡಗಳನ್ನು ಸಂಶೋಧನೆ ಮಾಡೋದನ್ನು ನಾವು ಅರಣ್ಯ ಇಲಾಖೆಗೆ ಪರಿಚಯಿಸಬೇಕು. ಪ್ರಪಂಚಕ್ಕೆ ಪರಿಚಯಿಸತಕ್ಕಂತ ಕಾರ್ಯಕ್ರಮ ನಮ್ಮಿಂದ ನಡೀತಾ ಹೋದಾಗ ಮಾತ್ರ ಅರಣ್ಯವನ್ನು ಉಳಿಸೋದಕ್ಕೆ, ಜಲವನ್ನು ಉಳಿಸೋದಕ್ಕೆ, ಈ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಸಾಧ್ಯ ಇರ್ತದೆ ಅಂತ ಹೇಳಿ. ಹಾಗಾಗಿ ಮಳೆ ಬೆಳೆಗಳು ಚೆನ್ನಾಗಿ ಇರಬೇಕು ಅಂತ ಆದ್ರೆ ಅರಣ್ಯ ಇರಬೇಕು ಅಂತ ಹೇಳಿ ಅನ್ನಾದ್ ಭವಂತಿ ಭೂತಾನಿ ಅಂತ ಹೇಳಿದ್ರು. ಯಜ್ಞಾದ್ ಭವಂತಿ ಭೂತಾನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಳೆಯಿಂದ ಬೆಳೆ ಆಗ್ತದೆ, ಬೆಳೆಯಿಂದ ಜೀವಿಗಳು ಹುಟ್ಟುತ್ತಾರೆ, ಜೀವಿಗಳು ಉಳಿಯಬೇಕು ಅಂತ ಆದ್ರೆ ಮಳೆ ಇಲ್ಲದೇ ಬೆಳೆ ಇಲ್ಲದ್ರೆ ಹೇಗೆ ಉಳಿಯೋದಕ್ಕೆ ಸಾಧ್ಯ ಅಂದ್ರೆ ಯಾಕೆ ಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ತಿದ್ದೇವೆ ಅಂತ ಹೇಳಿ ಭಾವಿಸ್ತೇನೆ. ಕರೋನಾ ಬಂದವಾಗ ನಮಗೆ ಆಕ್ಸಿಜನ್ ಅಂದ್ರೆ ಏನು ಅನ್ನುವಂಥದ್ದು ನಮಗೆ ಪರಿಚಯವನ್ನು ಮಾಡಿಕೊಟ್ಟದ್ದು ಚೀನಾ. ಆ ಒಂದು ವೈರಾಣುಗಳು ಬಂದು ಕೋವಿಡ್ ಅಂತಕ್ಕಂಥದ್ದು ಒಂದು ಬಂದವಾಗ ಆಕ್ಸಿಜನ್ ಅನ್ನ ಯಾವ ರೀತಿ ನಾವು ಬಳಸ್ತೇವೆ ಅಂತದ್ದು ನಾವು ಮಾಸ್ಕ್ ಹಾಕಿದಾಗ ನಮಗೆ ಅದರ ಅನುಭವ ಆಗ್ತಿತ್ತು. ಉಸಿರುಗಟ್ಟದಂಗ ಆಗೋದು, ಫಿಲ್ಟರ್ ಆಗಿ ಬರ್ತಕ್ಕಂಥದ್ದು. ನಾವು ಎಷ್ಟೋ ವಾತಾವರಣದಲ್ಲಿ ನಾವು ಆಮ್ಲಜನಕವನ್ನ ತಗೊಳ್ಬೇಕಿದ್ರೆ ಈ ನಮ್ಮ ಹಳ್ಳಿಗಾಡಿನಲ್ಲಿ ಯಾರಿಗೂ ಯಾವುದೇ ಕೊರತೆಗಳು ಆಗಿಲ್ಲ. ಇತ್ತೀಚಿನ ದಿನದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಓಡಾಟ ಹೆಚ್ಚಾಗಿದ್ದು ಪ್ರವಾಸಿಗರು ಹೆಚ್ಚೆಚ್ಚು ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆ. ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಜಿಲ್ಲೆಯ, ಬೇರೆ ರಾಜ್ಯಗಳ ಪ್ರವಾಸಿಗರು ಅರೆಬೈಲ್ ಘಟ್ಟ ಇಳಿದು ಬರುತ್ತಿದ್ದಂತೆ ಮನೆಯಿಂದ ಬುತ್ತಿ ಕಟ್ಟಿ ತಂದು ಊಟ ಮಾಡಲು ಕುಳಿತುಕೊಳ್ಳಲು ಸೂಕ್ತ ಸ್ಥಳವನ್ನ ಹುಡುಕುತ್ತಾ ಬರುತ್ತಾರೆ. ಕೊನೆಯಲ್ಲಿ ರಸ್ತೆ ಪಕ್ಕ ಕಾರು ನಿಲ್ಲಿಸಿ ಮರದ ನೆರಳಿನಲ್ಲಿ ಕುಳಿತು ಊಟ ಮಾಡಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಎಸೆಯುವ ಸನ್ನಿವೇಶಗಳು ನಡೆಯುತ್ತಲೇ ಇರುತ್ತವೆ. ಇವುಗಳೆಲ್ಲವನ್ನ ಗಮನಿಸಿದ ರಾಮನಗುಳಿ ವಲಯದ ಕ್ರಿಯಾಶೀಲ ಅರಣ್ಯಾಧಿಕಾರಿ ಸುರೇಶ್ ನಾಯ್ಕ್ ತಮ್ಮ ವಿಶಿಷ್ಟ ಕಲ್ಪನೆಯೊಂದಿಗೆ ಪ್ರವಾಸಿಗರು ವಿಶ್ರಮಿಸಲು, ಊಟ ಮಾಡಲು ಎಲ್ಲೆಂದರಲ್ಲಿ ರಸ್ತೆ ಪಕ್ಕ ಕೂರುವ ಬದಲು ಅವರಿಗೆ ಅನುವು ಮಾಡಿಕೊಡುವ ಸಲುವಾಗಿ ನಿಗದಿತ ಸ್ಥಳದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕೊಡ್ಲಗದ್ದೆ ಹತ್ತಿರ ಇಲಾಖೆಯ ಫಾರೆಸ್ಟ್ ಕ್ಯಾಂಪ್ ಬಳಿ ಆಕ್ಸಿಜನ್ ಬಂಕ್ ಹೆಸರಿನ ಪಾರ್ಕ್ ಒಂದನ್ನ ನಿರ್ಮಿಸಿದ್ದಾರೆ. ಈ ಪಾರ್ಕಿನ ವಿಶೇಷತೆಯೆಂದರೆ ಇಲಾಖೆಯ ಅರಣ್ಯ ವೀಕ್ಷಕರ ಸಹಕಾರದಲ್ಲಿ ಮುರಿದು ಬಿದ್ದ ಮರದ ಬೊಡ್ಡೆಯನ್ನೇ ಆಸನ, ಟೇಬಲ್ ಆಗಿ ಪರಿವರ್ತಿಸಿದ್ದಾರೆ. ಇರುವೆ ಗೂಡು, ಗೆದ್ದಲು ಹುಳುಗಳ ಬಳಿ ಅವುಗಳ ವಿಶೇಷತೆ ಕುರಿತು ನಾಮಫಲಕ ಅಳವಡಿಸಿದ್ದಾರೆ. ಪಕ್ಷಿಗಳಿಗೆ ಕುಡಿಯುವ ಮಣ್ಣಿನ ಮಡಿಕೆಯಲ್ಲಿ ನೀರಿಟ್ಟಿದ್ದಾರೆ. ವಿವಿಧ ಮರಗಳ ಹೆಸರನ್ನ ಗುರುತುಪಡಿಸಿ ಅವುಗಳ ಉಪಯೋಗದ ಮಾಹಿತಿ ಫಲಕ ಅಳವಡಿಸಿದ್ದಾರೆ. ಗಲ್ಲಿ ಚೆಕ್ಸ್, ಧ್ಯಾನಕ್ಕೆ ಕುಳಿತುಕೊಳ್ಳುವ ಸಾಂಪ್ರದಾಯಿಕ ಕಟ್ಟೆ
ಮೊದಲಾದವುಗಳನ್ನು ನಿರ್ಮಿಸಿ ಅವುಗಳ ಕುರಿತು ಸೂಕ್ತ ಮಾಹಿತಿಯನ್ನ ಒದಗಿಸುವ ಕೆಲಸ ಮಾಡಿದ್ದಾರೆ. ಪಾರ್ಕಿನ ಒಳ ಹೊರಗೆ ಎಲ್ಲೆಡೆ ಕಸದ ತೊಟ್ಟಿಯನ್ನ ನಿರ್ಮಿಸಲಾಗಿದ್ದು, ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಎಸೆಯದಂತೆ ಕಟ್ಟುನಿಟ್ಟಿನ ಸೂಚನಾ ಫಲಕವನ್ನ ಅಳವಡಿಸಲಾಗಿದೆ. ಮುಂದಿನ ದಿನದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಇಲಾಖೆಗಳ ಸಹಕಾರದೊಂದಿಗೆ ಈ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಕಾರವಾರ ವಿಭಾಗದ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ರವಿಶಂಕರ್ ತಿಳಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅಕ್ಷಯ್ ಶೆಟ್ಟಿ, ರಾಮನ್ಗುಳಿ. ಸಮಾಜದ ಅಂಕುಡೊಂಕು ತಿದ್ದುವ ಪತ್ರಿಕಾರಂಗ ಶ್ರೇಷ್ಠವಾಗಿದೆ. ವಸ್ತುನಿಷ್ಠ ವರದಿಗಾರರಿಗೆ ಎಲ್ಲಿ ಹೋದ್ರೂ ಗೌರವವಿದೆ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹೊನ್ನಾವರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿ ಆಶ್ರಯದಲ್ಲಿ ಶನಿವಾರ ನಡೆದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನನಗೆ ತಿದ್ದಿ ತೀಡಿ ಬೆಳೆಸಿದವರನ್ನ ನೋಡಿದ್ದೇನೆ, ಹೆದರಿಸುವ ಪ್ರಯತ್ನ ಮಾಡಿದವರನ್ನೂ ನೋಡಿದ್ದೇನೆ. ಪತ್ರಿಕೆ ಮಾಧ್ಯಮ ಘಟನೆ ಮೇಲೆ ಬೆಳಕು ಚೆಲ್ಲುತ್ತದೆ. ಮುಂಜಾನೆ ಪತ್ರಿಕೆ ಓದಿದ್ರೆ ಹಲವಾರು ವಿಷಯಗಳು ಸಿಗುತ್ತವೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಕಾರ್ಯಗಳನ್ನ ಸರಿಯಾಗಿ ಜನತೆಗೆ ತಿಳಿಸುವ ಅಂಗ ಮಾಧ್ಯಮ. ಸರ್ವರನ್ನು ತಿದ್ದುವ ಕಾರ್ಯವನ್ನ ಪತ್ರಿಕಾರಂಗ ಮಾಡುತ್ತದೆ. ಪತ್ರಿಕಾರಂಗ ಮಹತ್ವವಾದದ್ದು ಎಂದರು. ನೀವು ಹೊರಗೆ ಬಂದ್ರೆ ಅವ್ರ ಪುನಃ ಕಳಿಸಿದ್ದೆ ಏನಪ್ಪ ಏನು ರೋಚಕ ಸುದ್ದಿ ಒಂದಿಷ್ಟು ತೆಗೆದ ಏನೋ ಅವರು ಟೀಚರ್ಸ್ ಇವರು ಅಲ್ಲಿ ಗಲಾಟೆ ಅದು ಇಲ್ಲಿ ಗಲಾಟೆ ಅದು ಇದನ್ನು ಹೇಳಿದ್ರು, DDP ಆಗಿದೆ ಏನು ಹೇಳಿದ್ರು. ನಮ್ಮ ಸ್ಟಡಿ ಒಂದು ಹತ್ರ ಬ್ರೀಫ್ ಕೇಸ್ ಅದು ನಿನ್ಕಿಂತ ಜಾಸ್ತಿ ಹೊತ್ತು ಅಂತ ಹೇಳಿದ್ರು. ಒಂಥರ ಮುಜುಗರ ಆಗ್ತಾವೆ. ಹೇಳಿದೀನಿ ಏನು ಬರೀತಿ ಬರೀ ಈಗ ಹೆದರ್ಸುವಂಥ ಕೆಲಸ ಮಾಡಬೇಡ, ಬರೀ ನೀನು ಅಂತಂದು. ಇಲ್ಲ ಅಂದ್ರೆ ನಾನು ಬೇರೆ ಹೇಳ್ಬೇಕಾಗಿದ್ದೆ ಅಂತ ಹೇಳಿದೆ. ಭಾಳ ಚರ್ಚೆ ಆಯ್ತು. ಕೊನೆಗೆ ನಾ ಹೇಳಿದೆ, ಪತ್ರಿಕಾರಂಗ ಅಂದ್ರೆ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡುವಂಥ ಅತ್ಯಂತ ಶ್ರೇಷ್ಠವಾದಂಥದ್ದು ಪತ್ರಿಕಾರಂಗ. ಅದಕ್ಕೆ ನಿಮ್ಮಂಥವ್ರು ಬಂದು ಚ್ಯುತಿ ಬರಬಾರ್ದು. ಅದಕ್ಕೆ ನಾನು ಹೇಳಾಗ್ತೀನಿ, ನನಗಿಂತ ಸಣ್ಣ ಇರ್ಬೋದು ಇನ್ನು ವಿಚಾರ ಮಾಡುತ್ತೆ. ನಾನು ಕುಂತ ಒಂದು 10-15-20 ನಿಮಿಷ ಕುಂತ್ಕೊಂಡು ಎದ್ದು ನಿಂತ್ಕೊಂಡ. ಸರ್ ಸಾರಿ ಸರ್, ನೀವು ಹೇಳಿದ್ರೆ ನಾನು ಭಾಳ ಅರ್ಥ ಆಯ್ತು ಸರ್, ನಾನು ಭಾಳ ಸುಧಾರಣೆ ಅಂತ ಹೇಳಿದ. ಮುಂದೆ ಮತ್ತು ಬೇರೆ ಬೇರೆ ಪೇಪರ್ ಎಲ್ಲ ಆಗಿ ಕೊನೆಗೆ ಬೆಂಗಳೂರನ್ನು ಸೇರಿದ. ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಸಚಿವ ಮಂಕಾಳ್ ವೈದ್ಯ ಸ್ಮರಣ ಹಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಪತ್ರಕರ್ತರು ಜನರ ಸಮಸ್ಯೆಯನ್ನ ಬರೆದು ಅಧಿಕಾರದವರ ಗಮನಕ್ಕೆ ತರುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ವ್ಯತ್ಯಾಸ ಆದ್ರೂ ಬರೆಯುತ್ತೀರಿ, ವ್ಯತ್ಯಾಸ ಆಗದೇ ಇದ್ರೂ ಬರೆಯುತ್ತೀರಿ. ನಮಗೆ ಜಾಗೃತೆಗಾಗಿ ಅಂದುಕೊಳ್ಳುತ್ತೇವೆ ಎಂದರು. ಸಮಾರೋಪ ಸಮಾರಂಭವನ್ನು ಹೊನ್ನಾವರದಲ್ಲಿ ಇಟ್ಕೊಂಡಿದ್ರಿ. ಇವತ್ತು ಭಾಳ ಸಂತೋಷ ಆಯಿತು. ಹೇಳಿದ್ರಿ ಹೇಳುವಾಗ ನಾವು 50 ವರ್ಷವನ್ನು ಕಳೆದಿದ್ದೇವೆ. ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ, ಹಿರಿಯರ ಸಹಕಾರದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಸ್ವಂತ ಕಟ್ಟಡವನ್ನು ಕಟ್ಟಿಕೊಂಡು ಆಗಾಗ ವ್ಯತ್ಯಾಸ ಆದಾಗ ಪತ್ರಕರ್ತರಿಗೆ ಏನಾದರೂ ಅವರ ಮಕ್ಕಳಿಗೆ ಎಜುಕೇಷನ್ ಇರ್ಬೋದು, ಇಲ್ಲಾಂದರೆ ಅವರಿಗೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ನಿಧಿಯನ್ನು ಸ್ಥಾಪಿಸಿ ಇವತ್ತು ಅದರಲ್ಲೂ ಸಾಕಷ್ಟು ಹಣವನ್ನು ಸಂಗ್ರಹ ಮಾಡಿಕೊಂಡು ಇದರ ಅವಶ್ಯಕತೆ ಇದೆ. ಯಾಕೆಂದರೆ ಪ್ರತಿಯೊಂದು ತಾಲೂಕಲ್ಲೂ ಮಾಡಿದ್ದಾರೆ, ಬಿಡ್ಕಳದಲ್ಲೂ ಮಾಡಿದ್ದಾರೆ, ಹೊನ್ನಾವರದಲ್ಲೂ ಮಾಡಿದ್ದೀರಿ, ಸರ್ಕಾರ ಇರ್ತದೆ. ಆದರೂ ನಾವು ಒಂದು ಸಂಘವನ್ನು ಸ್ಥಾಪನೆ ಮಾಡಿದಾಗ ಅವರಿಂದ ಏನಾದರೂ ಸಹಾಯ ಸಹಕಾರ ಆಗಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ ಆಗಿತ್ತು. ಆ ಉದ್ದೇಶಕ್ಕೆ ನೀವು ಪೂರಕವಾಗಿ ಎಲ್ಲ ರೀತಿಯ ಕೆಲಸವನ್ನು ಮಾಡಿದ್ದೀರಿ. ಅದರಿಂದ ಎಲ್ಲ ಪತ್ರಕರ್ತರಿಗೆ, ಅವರ ಕುಟುಂಬಕ್ಕೆ ಇದರಿಂದ ಸಹಾಯ ಸಹಕಾರ ಆಗಲಿ. ಶಾಸಕ ದಿನಕರ್ ಶೆಟ್ಟಿ ಪತ್ರಕರ್ತರ ಯಾದಿ ಬಿಡುಗಡೆ ಮಾಡಿ ಮಾತನಾಡಿ, ಪತ್ರಕರ್ತರು ಉತ್ತರ ಕನ್ನಡ ಜಿಲ್ಲೆಗೆ ಬೇಕಾದ ವಿಶ್ವವಿದ್ಯಾಲಯದಂತಹ ಅಗತ್ಯ ಬೇಡಿಕೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಕೆಲವು ತಪ್ಪುಗಳಿದ್ರೆ ಪತ್ರಕರ್ತರು ಬರೆಯಲಿ. ಹಾಗೆಯೇ ಏನು ತಪ್ಪಿಲ್ಲದಿದ್ದಾಗ ಇಲ್ಲಸಲ್ಲದನ್ನ ಬರೆದು ತೇಜೋವಧೆ ಮಾಡಿದಾಗ ಮನಸ್ಸಿಗೆ ನೋವಾಗುತ್ತದೆ ಎಂದರು. ನಮ್ಮ ಜಿಲ್ಲೆ, ನಾನು ಮೊನ್ನೆ ಬಹುಶಃ ತಾವೆಲ್ಲ ನೋಡಿರ್ಬೋದು, ನಾವು ಬೆಳಗಾವಿ ಅಧಿವೇಶನದಲ್ಲಿ ನಿರರ್ಗಳವಾಗಿ ನಾನು ಮಾತಾಡಿದೆ. ಆದ್ರೆ ಆ ಮಾತಾಡೋದಕ್ಕೆ ಬೆಲೆನೇ ಸಿಕ್ಕಿಲ್ಲ ನನಗೆ. ನಮ್ಮ ಜಿಲ್ಲೆ ಪರಿಸ್ಥಿತಿ ಏನು, ನಮ್ಮ ಜಿಲ್ಲೆ ಎಷ್ಟು ಕಾಂಟ್ರಿಬ್ಯೂಷನ್ ಇವತ್ತು ರಾಜ್ಯದಕ್ಕೆ ಕೊಡ್ತಾ ಇದೆ. ಇಷ್ಟು ವರ್ಷದಿಂದ ಬಹುಶಃ ನಿಮ್ಮ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಾನೊಬ್ಬ ಟಿಂಬರ್ ಮರ್ಚೆಂಟ್ ಆದ್ರಿಂದ ಆ ಸಂದರ್ಭದಿಂದ ನಾನು ನೋಡ್ತಾ ಬಂದಿದ್ದೇನೆ. ಸಾವಿರಾರು ಕೋಟಿ ಈ ಮರಗಳ ಏನು ವ್ಯಾಪಾರದಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೋಗಿತ್ತು. ಆದ್ರೆ 5% ಹಣ ಸರ್ಕಾರದಿಂದ ತರಲಿಕ್ಕೆ ನಮ್ಮ ಯಾವ ಜನಪ್ರತಿನಿಧಿಗಳಿಂದನೂ ಆಗಿಲ್ಲ ಅನ್ನುವಂಥದ್ದನ್ನ ಅದು ತಂದ್ರೆ ಇವತ್ತು ನಮ್ಮ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇತ್ತು. ಪ್ರಜ್ಞಾವಂತರು ಇದ್ದಾರೆ, ಪ್ರತಿಭಾವಂತರು ಇದ್ದಾರೆ. ಯೂನಿವರ್ಸಿಟಿ ಇಲ್ಲ ಸರ್, ನಮ್ಗೆ ಯೂನಿವರ್ಸಿಟಿ ಇವತ್ತು ಪ್ರತಿಯೊಬ್ಬರು ನಾವು ಧಾರವಾಡ, ನಮ್ಮವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಹುಷಾರಿ ಇದ್ದಂತ ಹುಡುಗ ಅವನಿಗೆ ಧಾರವಾಡಕ್ಕೆ ಹೋಗಿ ಕಲ್ತ್ರೆ ಮಾತ್ರ ಅವನಿಗೆ
ಅಲ್ಲಿ MSc ಬೇಕಾದ್ದು ವಿದ್ಯೆನ ಕಲ್ತ್ಕೊಂಡು ಬರ್ಲಿಕ್ಕೆ ಆಗ್ತದೆ ಅನ್ನುವಂತ ಒಂಥರದ ಭಾವನೆ ಸಹ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಹೀಗಾಗಿ ಪತ್ರಕರ್ತರ ಹತ್ರ ಎಲ್ಲ ಮಿತ್ರರ ಹತ್ರ ನಾನು ವಿನಂತಿಯನ್ನು ಮಾಡ್ತೇನೆ, ನಮ್ಮ ಜಿಲ್ಲೆಗೆ ಬೇಕಾದಂತದ್ದು ಸೌಲಭ್ಯವನ್ನ ಅದನ್ನ ತರಿಸ್ಕೊಡೋದ್ರ ಬಗ್ಗೆನೂ ತಾವೆಲ್ಲ ಪ್ರಯತ್ನಗಳನ್ನ ಮಾಡ್ತೀರಿ ಅನ್ನುವಂತ ಒಂದು ವಿಶ್ವಾಸ. ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಮಾತನಾಡಿ, ಪತ್ರಕರ್ತರಿಗೆ ರಾಜಕಾರಣಿಗಳು ಬುದ್ಧಿ ಹೇಳುವ ಸ್ಥಿತಿ ತಂದುಕೊಳ್ಳಬಾರದು ಎಂದರು. ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಮಾತನಾಡಿ, ಪತ್ರಕರ್ತರ ವೃತ್ತಿ ಮಹತ್ವವಾದದ್ದು. ಸುಳ್ಳು ಜೊಳ್ಳು ಪತ್ರಕರ್ತರು, ನಾನು ಪತ್ರಕರ್ತ ಎಂದು ವಿಸಿಟಿಂಗ್ ಕಾರ್ಡ್ ಹಿಡಿದುಕೊಂಡು ತಿರುಗುವವರಿಂದ ನೈಜ ಪತ್ರಕರ್ತರು ಮುಜುಗರ ಅನುಭವಿಸುವಂತಾಗಿದೆ ಎಂದರು. 1932ರಲ್ಲಿ ಆ ಸಂಘಟನೆಯನ್ನು ಹುಟ್ಟಾಕುವಾಗ ಆಗಲೂ ಕೂಡ 5-6 ಜನರು ಸೇರಿ ಪತ್ರಕರ್ತರು ಈ ಸಂಘಟನೆಯನ್ನು ಹುಟ್ಟಾಕಿದರು. ಆದರೆ ಇವತ್ತು ನಾಡಿನ ಉದ್ದಗಲಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇಷ್ಟು 93 ವಸಂತಗಳನ್ನು ಕಂಡಿರುವಂಥ ಇಡೀ ದೇಶದಲ್ಲಿ ಬೃಹತ್ತಾದಂಥ ಒಂದು ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮ್ಮೆಲ್ಲರ ಹೆಗ್ಗಳಿಕೆ. ಅದರ ಹಿನ್ನೆಲೆಯಲ್ಲೇ ಮೊನ್ನೆ ಒಂದು ಸಮಾರಂಭ ಆಗಿದ್ದು ಕೂಡ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಆಗಿದ್ದು ನಿಮ್ಮೆಲ್ಲರಿಗೆ ಸಾಕ್ಷೀಕರಣವಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆಯನ್ನು ಮಾಡಿಕೊಟ್ರು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು 5-6 ಜನರು ಹುಟ್ಟಾಕಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KWJ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಸ್, ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಶಾಖೆಗಳನ್ನು ಹೊಂದಿರುವಂಥ, ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಭವನಗಳನ್ನು ಹೊಂದಿರುವಂಥ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ರು. ಹಿರಿಯ ಪತ್ರಕರ್ತ GU ಭಟ್ ಮಾತನಾಡಿ, ಉತ್ತರ ಕನ್ನಡ ಪತ್ರಕರ್ತರು ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಹಿರಿಯ ಪತ್ರಕರ್ತ ಮೋಹನ್ ಹೆಗಡೆ ಅವರಿಗೆ ಕೆ. ಶಾಮರಾವ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸನ್ಮಾನಿತ ಮೋಹನ್ ಹೆಗಡೆ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆ ಪತ್ರಿಕೆಗಳ ಕಾರ್ಖಾನೆ ಇದ್ದಂತೆ. ಇಲ್ಲಿ ಕಣ್ಣು ಬಿಟ್ಟರೆ ಮಾತನಾಡಿದ್ರೆ ವಿಷಯ ಸಿಗುತ್ತದೆ. ಜಿಲ್ಲೆಯಲ್ಲಿ ಪತ್ರಿಕೆಯನ್ನ ಕಟ್ಟಿ ಬೆಳೆಸಿದ ಗಂಗಾಧರ್ ಹಿರೇಗುತ್ತಿಯವರನ್ನ ನೆನಪಿಸಿಕೊಳ್ಳಲೇಬೇಕು. ಕರಾವಳಿ ಮುಂಜಾವು ಪತ್ರಿಕೆ ಹುಟ್ಟುಹಾಕಿ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಅವರ ಬದ್ಧತೆ, ಕ್ರಿಯಾಶೀಲತೆ ಮೆಚ್ಚಿಬಿಟ್ಟಿದ್ದೇವೆ. ಜಿಲ್ಲಾ ಕೇಂದ್ರದಲ್ಲಿ ಯಶಸ್ವಿ ಪತ್ರಿಕೆ ಬೇರೆ ಆಗಿಲ್ಲ. ತುಂಬಾ ಖುಷಿಯಾಗುತ್ತದೆ ಎಂದರು. ಯಾವತ್ತೇನು ಹೇಳ್ತಾರೆ, ಯಾವ ಟೈಮ್ನಲ್ಲಿ ಫೋನ್ ಮಾಡ್ತಾರೆ, ಯಾವ ಕೆಲಸ ಅರ್ಪಣೆ ಮಾಡ್ತಾರೆ ಅಂತ ಹೇಳೋದು ಬಹುಶಃ ಯಾರಿಗೂ ಊಹಿಸ್ಲಿಕ್ಕಾಗಲ್ಲ. ಅವರು ನನ್ನಂತಹ 10 ವಿಶೇಷ ವರದಿಗಳನ್ನು, ಬೇಡ್ತಿ ಇರಬಹುದು, ಕೈಗಾ ಇರಬಹುದು, ಸೀಬರ್ಡ್ ಇರಬಹುದು, ಇಲ್ಲಿಂದ ಮುಂದೆ ಶಿವಮೊಗ್ಗದ ಗಣಿಗಾರಿಕೆ ಇರಬಹುದು, ವರಾಹಿ ಸಂತ್ರಸ್ತರ ಬದುಕಿನ ಇರಬಹುದು, ಪೋಜೆಂಟ್ರಿಕ್ಸ್ ವಿವಾದ ಇರಬಹುದು, ಇದೇ ನಿಮ್ಮ ಶರಾವತಿಯ ಸೇತುವೆ ಅಮಿತಾಬ್ ಬಚ್ಚನ್ ಗ್ರೂಪಿಗೆ ಹೋದಾಗ ಆ ವರದಿ ಇಡೀ ದೇಶವನ್ನೇ ಚಲನಗೊಳಿಸಿತು. ಆ ವರದಿಯನ್ನ ಮಾಡಿಸ್ಕೊಂಡು ಬ್ರಿಡ್ಜ್ ನಿರ್ಮಾಣ ಆದಾಗ 100 ಯೋಜನೆಗಳನ್ನು ಅವರು ಅವರ ಕಾರ್ಯವೈಖರಿಯಿಂದ ಕಾರ್ಯವನ್ನ ನಿರ್ದೇಶನ ಮಾಡಿದ್ರು. ಆಗಲ್ಲ ಅಂತೇಳಿ ಎಲ್ಲಿಂದ ಅಂತಂದ್ರೆ, ಸಣ್ಣ ಯಾರಾದ್ರೂ ದೂರವಾಣಿ ಮಾಡಿದ್ರು ಕೂಡ ಇವಾಗಿನಾಗೆಲ್ಲ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಮುಖ್ಯ ಅತಿಥಿಗಳಾಗಿ NES ಅಧ್ಯಕ್ಷ ರಘುನಾಥ್ ಪೈ, ಉದ್ಯಮಿ ಶಿವಲಿಂಗಯ್ಯ, ಹಿರಿಯ ಪತ್ರಕರ್ತ ವಿಠಲ್ ದಾಸ್ ಕಾಮತ್, ಸತೀಶ್ ತಾಂಡೇಲ್, ರಾಧಾಕೃಷ್ಣ ಭಟ್, ಪ್ರದೀಪ್ ಶೆಟ್ಟಿ, ಭವಾನಿ ಶಂಕರ್ ನಾಯ್ಕ್ ಮತ್ತಿತರರು ಪಾಲ್ಗೊಂಡಿದ್ರು. ಹಿರಿಯ ಪತ್ರಕರ್ತ TM ಸುಬ್ಬರಾಯ ದಿಕ್ಸೂಚಿ ಭಾಷಣ ಮಾಡಿದ್ರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೆಕೊಪ್ಪ ಸಂಘ ನಡೆದು ಬಂದ ದಾರಿಯನ್ನ ವಿವರಿಸಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED TV, ACಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.